ಕೇಂದ್ರೀಯ ಪ್ರವೃತ್ತಿ ಅಳತೆಗಳು, ದತ್ತಾಂಶಗಳ ಸರಾಸರಿ. ಪ್ರಮುಖ ಉದ್ದೇಶಗಳು ಕೊಟ್ಟಿರುವ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯುವುದು. NCERTಯ ಉದ್ದೇಶಗಳು ಕೊಟ್ಟಿರುವ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯುವುದು. ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯಲು ಬಳಸುವಂತಹ ಕಲಿಕಾ ಸಾಮಗ್ರಿಗಳು ಚೌಕಳಿ ಬಿಲ್ಲೆಗಳು ಮತ್ತು ಹೋಲಿಕೆ ಪಟ್ಟಿಗಳು. ಈ ಸಂಚಿಕೆಯಲ್ಲಿ ನಾವು ಕೊಟ್ಟಿರುವ ದತ್ತಾಂಶಗಳಿಗೆ ಸರಾಸರಿಯನ್ನು ಹೇಗೆ ಕಂಡುಹಿಡಿಯುವುದು ಎನ್ನುವುದನ್ನು ನೋಡುವ. ಹಿಂದಿನ ತರಗತಿಗಳಲ್ಲಿ ನೀವು ವಿವಿಧ ಪ್ರಕಾರದ ದತ್ತಾಂಶಗಳ ಬಗ್ಗೆ ಕಲಿತಿರುವಿರಿ. ದತ್ತಾಂಶಗಳನ್ನು ಸಂಗ್ರಹಿಸುವುದು, ವರ್ಗೀಕರಿಸುವುದು, ವಿಶ್ಲೇಷಿಸುವುದು ಮತ್ತು ನಕ್ಷೆಗಳಲ್ಲಿ ಸೂಚಿಸುವುದನ್ನು ಕೂಡ ನಾವು ಕಲಿತಿದ್ದೇವೆ. ದತ್ತಾಂಶಗಳ ಸಂಗ್ರಹಣೆ, ದಾಖಲೀಕರಣ ಮತ್ತು ದತ್ತಾಂಶಗಳ ಮಂಡನೆಯು ನಮ್ಮ ಅನುಭವಗಳನ್ನು ಸಂಯೋಜಿಸಲು ಹಾಗೂ ಅವುಗಳಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ನಮಗೆ ಸಹಾಯವಾಗ್ತದೆ. ಈ ಅಧ್ಯಾಯದಲ್ಲಿ ನಾವು ದತ್ತಾಂಶಗಳಿಗೆ ಸಂಬಂಧಿಸಿದ ಕೆಲವು ಅಳತೆಗಳನ್ನು ಹೇಗೆ ಕಂಡುಹಿಡಿಯುವುದು ಮತ್ತು ಯಾವ ವಿಷಯಕ್ಕೆ ಯಾವ ಸಂದರ್ಭದಲ್ಲಿ ಯಾವ ಅಳತೆ ಸೂಕ್ತವಾಗಿರುತ್ತದೆ ಎಂದು ತಿಳಿಯುವುದರ ಮೂಲಕ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಕಲಿಯಲು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ನೀವು ಇನ್ನು ಹೆಚ್ಚಿನ ವಿಧದ ದತ್ತಾಂಶಗಳು ಮತ್ತು ಅಲೇಖಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ. ನೀವು ಬೇರೆ ಬೇರೆ ವಿಧದ ದತ್ತಾಂಶಗಳನ್ನು ವೃತ್ತಪತ್ರಿಕೆಗಳು, ಮಾಸಪತ್ರಿಕೆಗಳು, ದೂರದರ್ಶನ ಮತ್ತು ಇತರೆ ಮೂಲಗಳಿಂದ ನೋಡಿರಬಹುದು. ಈ ಎಲ್ಲ ದತ್ತಾಂಶಗಳು ನಮಗೆ ಕೆಲವು ರೀತಿಯ ಮಾಹಿತಿ ನೀಡುತ್ತವೆ ಎಂಬುದನ್ನು ನೀವು ತಿಳಿದಿರುವಿರಿ. ಈಗ ನಾವು ಸಾಮಾನ್ಯವಾಗಿ ಕಂಡುಬರುವ ವಿವಿಧ ರೀತಿಯ ದತ್ತಾಂಶಗಳ ಅಳತೆಗಳಲ್ಲಿ ಸರಾಸರಿ ಅಳತೆಯ ಬಗ್ಗೆ ತಿಳಿದುಕೊಳ್ಳುವ. ಕಲಿಕಾ ಕಿಟ್ನಲ್ಲಿರುವಂತಹ ಚೌಕಡಿ ಬಿಲ್ಲೆಗಳನ್ನು ಉಪಯೋಗಿಸಿಕೊಂಡು ದತ್ತಾಂಶಗಳ ಸರಾಸರಿ ಹೇಗೆ ಕಂಡುಹಿಡಿಯಬೇಕೆನ್ನುವುದನ್ನು ನಾವೀಗ ನೋಡುವ. ದತ್ತಾಂಶಗಳ ಸರಾಸರಿ ಒಂದು ಕ್ರಿಕೆಟ್ ಆಟದಲ್ಲಿ ಒಬ್ಬ ಬೌಲರ್ 4 ಓವರ್ಗಳನ್ನು ಮಾಡಿದ್ದಾನೆ. 1 ಓವರ್, 2, 3 ಹಾಗೆ 4 ಓವರ್ಗಳ ಮಾಹಿತಿಯಲ್ಲಿ ಮೊದಲನೇ ಓವರ್ನಲ್ಲಿ 3 ರನ್ಗಳನ್ನು ಕೊಟ್ಟಿದ್ದಾನೆ. ಎರಡನೇ ಓವರ್ನಲ್ಲಿ ಆ ಬೌಲರ್ ನೀಡಿದ ರನ್ಗಳ ಸಂಖ್ಯೆ 6. ಹಾಗೆಯೇ ಮೂರನೇ ಓವರ್ನಲ್ಲಿ 2 ರನ್ಗಳನ್ನು ನೀಡಿದ್ದಾನೆ. 4ನೇ ಓವರ್ನಲ್ಲಿ ಅವನು ನೀಡಿದ ರನ್ಗಳ ಸಂಖ್ಯೆ 5 ಆಗಿದೆ. ಪ್ರತಿ ಓವರ್ನಲ್ಲಿಯೂ ಕೊಟ್ಟಂತಹ ರನ್ಗಳ ಸಂಖ್ಯೆ ಒಂದೇ ಸಮನಾಗಿ ಇಲ್ಲ. ಪ್ರತಿ ಓವರಿಗೂ ಈ ರನ್ಗಳ ಸಂಖ್ಯೆಯನ್ನು ಸರಿಸಮಾನವಾಗಿ ಈಗ ನಾವು ಹಂಚಬೇಕಾಗಿದೆ. ಸರಿಸಮಾನವಾಗಿ ಹಂಚಬೇಕಾದ್ರೆ ಈ ಎಲ್ಲ ನಂಬರ್ಗಳನ್ನು ನಾನು ಒಟ್ಟು ಸೇರಿಸ್ತೇನೆ. ಒಟ್ಟು ಸೇರಿಸಿ ಪ್ರತಿಯೊಂದು ಓವರಿಗೂ ಸಮನಾಗಿ ಆ ರನ್ಗಳನ್ನು ಹಂಚಿಕೆ ಮಾಡಿದಾಗ ಪ್ರತಿಯೊಂದು ಓವರಿಗೂ 4 ರನ್ಗಳ ಸಂಖ್ಯೆ ಸಿಗ್ತದೆ. ಈ 4 ಎನ್ನುವುದು ಆ ಬೌಲರ್ 4 ಓವರ್ಗಳಲ್ಲಿ ನೀಡಿದ ರನ್ನ ಸರಾಸರಿ ಅಳತೆಯಾಗಿದೆ ಎನ್ನುವುದನ್ನು ನಾವು ತಿಳಿಸ್ತೇವೆ. ಒಬ್ಬ ಕ್ರಿಕೆಟ್ ಆಟಗಾರನ ಬೌಲಿಂಗ್ನ ಸರಾಸರಿ ಈ ರೀತಿಯಾಗಿದೆ. 4 ಓವರ್ಗಳಲ್ಲಿ ಅವನು ನೀಡಿದಂತಹ ರನ್ಗಳ ಸರಾಸರಿ 4 ಆಗಿದೆ. ಇನ್ನೊಂದು ಉದಾಹರಣೆಯಲ್ಲಿ ಇನ್ನೊಬ್ಬ ಬೌಲರು 4 ಓವರ್ಗಳನ್ನೇ ಬೌಲಿಂಗ್ ಮಾಡಿದ್ದಾನೆ. ಆ 4 ಓವರ್ಗಳಲ್ಲಿ ಅವನು ನೀಡಿದಂತಹ ರನ್ಗಳ ಸಂಖ್ಯೆ ಮೊದಲನೇ ಓವರ್ನಲ್ಲಿ ಅವನು
5 ರನ್ಗಳನ್ನು ನೀಡಿದ್ದಾನೆ. 2ನೇ ಓವರ್ನಲ್ಲಿ ಅವನು ನೀಡಿದಂತಹ ರನ್ಗಳ ಸಂಖ್ಯೆ 8. 3ನೇ ಓವರ್ನಲ್ಲಿ ಅವನು ಯಾವುದೇ ರೀತಿಯ ರನ್ಗಳನ್ನು ನೀಡಲಿಲ್ಲ, ಮೇಡನ್ ಓವರ್ ಆಗಿದೆ. 4ನೇ ಓವರ್ನಲ್ಲಿ ಆ ಬೌಲರ್ ನೀಡಿದ ರನ್ಗಳ ಸಂಖ್ಯೆ 7. ಈಗ 4 ಓವರ್ಗಳ ನೀಡಿದಂತಹ ರನ್ನುಗಳು ಸರಿಸಮಾನವಾಗಿ ಹಂಚಿಕೆ ಆಗಿಲ್ಲ. ಈಗ ಇದನ್ನು ನಾವು 4 ಓವರ್ಗಳಿಗೆ ಸರಿಯಾಗಿ ಹಂಚಿಕೆ ಮಾಡಿ ನೋಡುವ. ಸರಿಯಾಗಿ ಹಂಚಿಕೆ ಮಾಡಬೇಕಾದ್ರೆ ಈ ಎಲ್ಲ ದತ್ತಾಂಶಗಳನ್ನು ಒಟ್ಟು ಸೇರಿಸಿಕೊಳ್ಳಬೇಕು ಮೊದಲಿಗೆ, ನಂತರ ಹಂಚುತ್ತಾ ಹೋಗುವ. 4 ಓವರ್ಗಳಿಗೆ ಸರಿಸಮಾನವಾಗಿ ನಾವು ರನ್ಗಳನ್ನು ಈ ರೀತಿಯಾಗಿ ಹಂಚಿಕೆ ಮಾಡಿದಾಗ ಈ ಬೌಲರ್ನ ಸರಾಸರಿ ಅಳತೆ, ಬೌಲಿಂಗ್ನ ಸರಾಸರಿ ಅಳತೆ 5 ಆಗಿದೆ. ಸರಾಸರಿ ಅಳತೆ 5 ಆಗಿದೆ. ಈ ಬೌಲರ್ನ ಸರಾಸರಿ ಅಳತೆ 4 ಆಗಿದೆ. ಈಗ ಟೀಮ್ನಲ್ಲಿ ಮುಂದಿನ ಕ್ರಿಕೆಟ್ ಪಂದ್ಯಾಟದಲ್ಲಿ ಯಾವ ಬೌಲರನ್ನು ನಾವು ಉಳಿಸ್ಕೊಳ್ಬೇಕು, ಆಯ್ಕೆ ಮಾಡಿಕೊಳ್ಬೇಕು ಎನ್ನುವಂಥ ನಿರ್ಧಾರವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಬೌಲರ್ನ ಸರಾಸರಿ ರನ್, ನೀಡಿದ ಸರಾಸರಿ ರನ್ 5 ಆಗಿದೆ. ಈ ಬೌಲರ್ ನೀಡಿದ ರನ್ಗಳ ಸರಾಸರಿ 4 ಆಗಿದೆ. ಹಾಗಾಗಿ ಇವನ ಬೌಲಿಂಗು ಉತ್ತಮವಾಗಿದೆ ಎಂದು ನಿರ್ಧರಿಸಿಕೊಂಡು ಈ ರೀತಿ ವಿಶ್ಲೇಷಣೆ ಮಾಡಿಕೊಂಡು ಈ ಬೌಲರನ್ನು ನಾವು ತಂಡದಲ್ಲಿ ಉಳಿಸಿಕೊಳ್ತೇವೆ, ಈ ಬೌಲರನ್ನು ನಾವು ತಂಡದಿಂದ ಕೈ ಬಿಡಲಾಗ್ತದೆ. ಈ ರೀತಿಯಾಗಿ ಸರಾಸರಿ ಅಳತೆಯನ್ನು ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಅನುಕೂಲವಾಗ್ತದೆ. ಇಲ್ಲಿ ಯಾವುದೇ ರೀತಿಯ ಅಂಕೆ ಸಂಖ್ಯೆಗಳಿಲ್ಲದೆ ಮೂರ್ತ ರೂಪದಿಂದ ನಾವು ವಿದ್ಯಾರ್ಥಿಗಳಿಗೆ ಸರಾಸರಿಯ ಪರಿಕಲ್ಪನೆಯನ್ನು ಈ ರೀತಿಯಾಗಿ ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ನಾವು ಅಂಕೆ ಸಂಖ್ಯೆಯಲ್ಲಿ ಬರೆಯುವುದಾದರೆ ಚೌಕಳಿ ಬಿಲ್ಲೆಗಳ ಸಹಾಯದಿಂದ ದತ್ತಾಂಶಗಳ ಸರಾಸರಿಯನ್ನು ನಾವು ಕಂಡುಹಿಡಿಯುವುದು ಹೇಗೆ ಎನ್ನುವುದನ್ನು ಮೂರ್ತ ರೂಪದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಈಗ ಅಮೂರ್ತ ರೂಪದಲ್ಲಿ ಅದೇ ದತ್ತಾಂಶಗಳ ಸರಾಸರಿಯನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡಿಯಬಹುದು ಎನ್ನುವುದನ್ನು ತಿಳಿದುಕೊಳ್ಳುವ. ಈಗಾಗಲೇ ನಾವು ಇಲ್ಲಿ ಗಮನಿಸಿದ ಹಾಗೆ ಮೊದಲನೇ ಓವರ್ನಲ್ಲಿ ಬೌಲರು 4 ರನ್ಗಳನ್ನು ನೀಡಿರ್ತಾನೆ, 5 ರನ್ಗಳು. 2ನೇ ಓವರ್ನಲ್ಲಿ ಅವನು 8 ರನ್ಗಳನ್ನು ನೀಡಿದ್ದ. 3ನೇ ಓವರಲ್ಲಿ ಯಾವುದೇ ರನ್ಗಳನ್ನು ನೀಡಿರಲಿಲ್ಲ. 4ನೇ ಓವರ್ನಲ್ಲಿ 7 ರನ್ಗಳನ್ನು ನೀಡಿದ್ದವನು. ರನ್ಗಳ ದತ್ತಾಂಶ ಇದು. ಹಾಗಾದರೆ ಇದರ ಸರಾಸರಿಯನ್ನು ನಾವು ಹೇಗೆ ಕಂಡುಹಿಡಬೇಕು? ರನ್ಗಳ ಸರಾಸರಿ ಎಂದು ಕಂಡುಹಿಡಬೇಕಾದ್ರೆ ನೀಡಿದ ರನ್ನುಗಳ ಒಟ್ಟು ಮೊತ್ತವನ್ನು ಭಾಗಿಸಬೇಕು. ಯಾಕಂದರೆ ನಾವಿಲ್ಲಿ ಸಮನಾಗಿ ಹಂಚಿಕೆ ಮಾಡಿದ್ದೇವೆ. ಸಮನಾಗಿ ಹಂಚುವುದು ಅಂತ ಹೇಳಿದರೆ ಅದು ಭಾಗಾಕಾರ ಕ್ರಿಯೆ. ಇಲ್ಲಿ ಎಷ್ಟು ಸಮನಾಗಿ ಹಂಚಿಕೆ ಮಾಡಿದ್ದೇವೆ ನಾವು? ಇಲ್ಲಿ 4 ಓವರ್ಗಳು ಇದ್ದ ಕಾರಣ, ಅಂದರೆ ಇಲ್ಲಿ 4 ದತ್ತಾಂಶಗಳಿರುವ ಕಾರಣ ದತ್ತಾಂಶಗಳ ಸಂಖ್ಯೆಯಿಂದ ನಾವು ಅದನ್ನು ಭಾಗಿಸಬೇಕಾಗಿ ಬರ್ತದೆ. ಹಾಗಾಗಿ ನೀಡಿದ ರನ್ನುಗಳ ಒಟ್ಟು ಮೊತ್ತವನ್ನು ಭಾಗಿಸಬೇಕು ದತ್ತಾಂಶಗಳ ಸಂಖ್ಯೆಯಿಂದ. ಇಲ್ಲಿ ದತ್ತಾಂಶ ಅಂದರೆ ಏನು? ಓವರ್ಗಳ ಸಂಖ್ಯೆಯಿಂದ, ಓವರ್ಗಳ ಸಂಖ್ಯೆಯಿಂದ ಭಾಗಿಸಬೇಕಾಗಿ ಬರ್ತದೆ. ಹಾಗಾಗಿ ನೀಡಿದ ರನ್ನುಗಳ ಒಟ್ಟು ಮೊತ್ತ 5 ಕೂಡಿಸು 8 ಕೂಡಿಸು 0 ಕೂಡಿಸು 7 ಭಾಗಿಸು ಎಷ್ಟು ಓವರ್ಗಳಿದೆ? ಇಲ್ಲಿ 4 ಓವರ್ಗಳಿವೆ. ಸಮ 5 8 13 13 7 20 0ಗೆ 20 ಕೂಡಿಸಿದರೆ 20 ಭಾಗಿಸು 4. 20ನ್ನು 4 ಸಮಭಾಗ ಮಾಡಿದರೆ ಬರುವುದು 5. ಈ ಅಳತೆಯೇ ಅದು ದತ್ತಾಂಶಗಳ ಸರಾಸರಿ ಅಳತೆ ಆಗಿರುತ್ತದೆ ಎಂದು ಈ ರೀತಿಯಾಗಿ ಅಮೂರ್ತ ರೂಪದಲ್ಲಿಯೂ ಸಹಿತ ನಾವು ವಿದ್ಯಾರ್ಥಿಗಳಿಗೆ ತಿಳಿಸಬಹುದು.
ಈಗಾಗಲೇ ನಾವು ದತ್ತಾಂಶಗಳ ಸರಾಸರಿ ಅಳತೆಯನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ದತ್ತಾಂಶಗಳ ಅಳತೆ ನಮಗೆ ಹೇಗೆ ಪ್ರಯೋಜನಕಾರಿಯಾಗಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ತೇವೆ. ಈಗಾಗಲೇ ಒಂದು ಉದಾಹರಣೆ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ಸರಾಸರಿ ಅಳತೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ ಅಂತ ಹೇಳಿ. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಾದಂತಹ ಅರ್ಥಶಾಸ್ತ್ರದ ಕ್ಷೇತ್ರ ಆಗಿರ್ಬೋದು, ವಿಜ್ಞಾನದ ಕ್ಷೇತ್ರ, ಸಾಮಾಜಿಕ ವಿಜ್ಞಾನದ ಕ್ಷೇತ್ರ, ವ್ಯಾಪಾರಗಳಲ್ಲಿಯೂ ಸಹಿತ ಸರಾಸರಿಯ ಅಳತೆಯನ್ನು ನಾವು ಲೆಕ್ಕ ಹಾಕ್ತೇವೆ. ಅರ್ಥಶಾಸ್ತ್ರದಲ್ಲಿ ಇಡೀ ನಮ್ಮ ದೇಶದ ಒಂದು ಭಾಗದ ಜನರ ಆರ್ಥಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಸರಾಸರಿ ಅಳತೆಯನ್ನು ಲೆಕ್ಕ ಹಾಕಲಾಗ್ತದೆ. ವಿಜ್ಞಾನ ಕ್ಷೇತ್ರದಲ್ಲಿ ಕೆಲವೊಂದು ಪ್ರಾಯೋಗಿಕ ಪರೀಕ್ಷೆಗಳ ಫಲಿತಾಂಶಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ನಮಗೆ ಸರಾಸರಿ ಅಳತೆ ಖಂಡಿತವಾಗಿಯೂ ನಮಗೆ ಬೇಕಾಗ್ತದೆ. ಸಾಮಾಜಿಕ ವಿಜ್ಞಾನದಲ್ಲಿ ಜನಸಂಖ್ಯೆ ಅಥವಾ ಜಾಗತಿಕ ತಾಪಮಾನಗಳ ಸರಾಸರಿಯನ್ನು ನಾವು ಲೆಕ್ಕ ಮಾಡಲಿಕ್ಕೆ ಕೂಡ ನಮಗೆ ಸರಾಸರಿ ಅಳತೆ ಅಗತ್ಯವಾಗಿ ಬೇಕಾಗ್ತದೆ. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ. ಹಾಗಾಗಿ ಈ ತಾಪಮಾನಗಳ ಸರಾಸರಿ ಅಳತೆ ಯಾವ ಭಾಗದಲ್ಲಿ ಹೆಚ್ಚಾಗಿದೆ, ಯಾವ ಭಾಗದಲ್ಲಿ ಕಡಿಮೆ ಆಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಸರಾಸರಿ ಅಳತೆ ತುಂಬ ಪ್ರಯೋಜನಕಾರಿಯಾಗ್ತದೆ. ಅದೇ ರೀತಿಯಾಗಿ ಸಣ್ಣ ವ್ಯಾಪಾರಿಗಳಾಗಿರಬಹುದು ಅಥವಾ ದೊಡ್ಡ ವ್ಯಾಪಾರಿಗಳಾಗಿರಬಹುದು, ತಮ್ಮ ವ್ಯಾಪಾರದಲ್ಲಿ ತಿಂಗಳ ಅಥವಾ ವಾರ್ಷಿಕ ಲಾಭದ ಸರಾಸರಿ ಅವರಿಗೆ ಗೊತ್ತಾದರೆ ಅವರು ವ್ಯವಹಾರದಲ್ಲಿ ಅವರು ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಅದನ್ನು ಇನ್ನೂ ಯಾವ ರೀತಿಯಾಗಿ ಉತ್ತಮವಾಗಿ ವ್ಯವಹಾರವನ್ನು ಮಾಡಿಕೊಂಡು ಹೋಗಲಿಕ್ಕೆ ಯೋಚಿಸಬಹುದು ಎನ್ನುವಂತಹ ಅನುಕೂಲ ಅವರಿಗೆ ಈ ಅಳತೆಯನ್ನು ತಿಳಿದುಕೊಳ್ಳುವುದರ ಮೂಲಕ ಅವರಿಗೆ ಸಾಧ್ಯ ಆಗ್ತದೆ. ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ಶಾಲೆಗಳಲ್ಲಿಯೂ ಅಷ್ಟೇ ವಿದ್ಯಾರ್ಥಿಗಳ ಫಲಿತಾಂಶವನ್ನು ನಾವು ಸರಾಸರಿಯಲ್ಲಿ ಅಳತೆ ಮಾಡಿ ನೋಡ್ತೇವೆ. ಅದೇ ರೀತಿ ಒಬ್ಬ ವಿದ್ಯಾರ್ಥಿ ತನ್ನ ವೈಯಕ್ತಿಕ ಅಂಕಗಳನ್ನು ಸಹಿತ ಅಷ್ಟೇ ಸರಾಸರಿಯಲ್ಲಿ ನೋಡಿಕೊಂಡು ನಾನು ಇನ್ನೂ ನನ್ನ ವಿದ್ಯಾಭ್ಯಾಸದಲ್ಲಿ ಯಾವ ವಿಷಯದಲ್ಲಿ ಅಥವಾ ಟೋಟಲ್ ಆಗಿ ನಾನು ವಿದ್ಯಾಭ್ಯಾಸದಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ತೊಡಗಿಸಿಕೊಳ್ಳಬೇಕು ಎನ್ನುವಂಥ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆ ವಿದ್ಯಾರ್ಥಿಗಳಿಗೆ ಈ ಸರಾಸರಿ ಅಳತೆಯಿಂದ ಸಾಧ್ಯವಾಗ್ತದೆ. ಮೌಲ್ಯಮಾಪನದ ಹಂತದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮೊದಲ 5 ಪೂರ್ಣಾಂಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆಗಳನ್ನು ಕೇಳಬಹುದು. ಅಥವಾ ಒಬ್ಬ ಕ್ರಿಕೆಟ್ ಆಟಗಾರನು 8 ಇನ್ನಿಂಗ್ಸ್ಗಳಲ್ಲಿ ಗಳಿಸಿದ ರನ್ಗಳು ಈ ರೀತಿಯಾಗಿವೆ ಎನ್ನುವುದನ್ನು ಅಂಕೆ ಸಂಖ್ಯೆಗಳು ನಾವೇ ಕೊಡಬಹುದು. ಅಥವಾ ಈ ರೀತಿಯಾಗಿ 58, 76, 40, 35, 46, 45, 0, 100 ಈ ರೀತಿಯಾದಂಥ ದತ್ತಾಂಶಗಳನ್ನು ನೀಡಿ ಸರಾಸರಿ ರನ್ ಕಂಡುಹಿಡಿಯಲು ಅವರಿಗೆ ತಿಳಿಸಬಹುದು.